ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಪರಮ ಪೂಜ್ಯರಿಗೂ ಮತ್ತು ವೇದಿಕೆ ಮೇಲೆ ಆಗಿದ್ದವರ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಸಂಗೀತ ಕಲಾ ಬಳಗಕ್ಕೂ ಈ ನಮ್ಮ ಊರಿನ ಜಾತ್ರೆಯ ಪರವಾಗಿ ಹಾಗೂ ಈ ಕಲಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅವರಿಗೂ ಸ್ವಾಗತವನ್ನು ಬಯಸುತ್ತಾ ಅವರಿಗೂ ನಮ್ಮ ಇವರು ಮಾಲಾರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾನೆ. ಸಂಗೀತ ಸೇವೆ ಶಾಲೆ ಐತೆ ಅವ್ರಿಗೆ ಕರೀಸ್ಬಿಡಂಗಾರ ಅವ್ರಿಗೆ ಒಮ್ಮೆ. ಹೌದಾ, ಆಯ್ತು. ಈಗ ಈ ಒಂದು ನಾಟಕದ ಉದ್ಘಾಟನೆಯ ಕಾರ್ಯಕ್ರಮ, ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ಮಾತುಗಳನ್ನು ಆಡಿ ನಮ್ಮ ಪರಮ ಪೂಜ್ಯರ ಮಾತುಗಳನ್ನು ಆಡಿದ ನಂತರ ನಾಟಕದ ಉದ್ಘಾಟನೆಯನ್ನು ಮಾಡಿದಾರಂತ ಕೆಲಸ ಉದ್ಘಾಟನೆಯನ್ನು ಮೊದಲು ಮಾಡಿಬಿಟ್ಟಂದ್ರೆ ಇವತ್ತಿನ ಈ ನಾಟಕದ ಉದ್ಘಾಟನೆಯನ್ನು ನಮ್ಮ ತೌಸಿಫ್ ಮತ್ತು ಬ್ರದರ್ಸ್ ಅವರು ಮತ್ತು ನಮ್ಮ ಪರಮ ಪೂಜ್ಯರು ಈ ನಾಟಕದ ಉದ್ಘಾಟನೆಯನ್ನು ಮಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಬರ್ರಿ. ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ಪರಮ ಪೂಜ್ಯರಿಗೂ ಮತ್ತು ತೌಸಿಫ್ ತಂಬೋಲಿಯ ಬ್ರದರ್ಸ್ಗಳವರಿಗೂ ನಮ್ಮ ಎಲ್ಲ ಜಾತ್ರೆಯ ಪರವಾಗಿ ಹಾಗೂ ನಮ್ಮ ಕಲಾಭಿಮಾನಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಇವತ್ತಿನ ನಾಟಕ ಧರ್ಮ ತುಂಬಿದ ಮನೆ ಎಂಬ ನಾಟಕವನ್ನು ಅಭಿನಯಿಸ್ತಾರೆ. ಎಲ್ಲ ಕಲಾಭಿಮಾನಿಗಳು ಶಾಂತ ರೀತಿಯಿಂದ ಕುಳಿತು ಈ ನಾಟಕವನ್ನು ಆಲಿಸಬೇಕು. ಜೀವನದಲ್ಲಿ ಆಗು ಹೋಗುಗಳನ್ನು ನಡೆದಂಥ ಜೀವನವನ್ನು ನಾಟಕ ಅಂತ ಪರಿಗಣಿಸ್ಬೇಕಾಗತ್ತಿಲ್ಲ. ನಮ್ಮ ಜೀವನದಾಗ ಏನು ಆಗಿ ಹೋಗಿ ಘಟನೆಗಳನ್ನು ಆಗಿರ್ತಾವ ಅದನ್ನು ನಾಟಕ ರೂಪದಲ್ಲಿ ಒಂದು ಪರಿವರ್ತನೆಯನ್ನು ಮಾಡಿ ಅಭಿನಯಿಸ್ತಾರೋ. ಆ ಅಭಿನಯದ ಮುಖಾಂತರ ಕೆಲವೊಂದು ಎಲ್ಲದನ್ನು ಒಳ್ಳೆಯವರಾಗಿ ಕೆಲಸ ಮತ್ತು ಒಳ್ಳೆಯ ನಾಟಕ ಇರುವುದರಿಂದ ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಕೇಳಬೇಕು ಅಂತ ಹೇಳ್ತಾ ಇವತ್ತಿನ ಉದ್ಘಾಟನೆ ನಮ್ಮ ತೌಸಿಫ್ ಅವರು ಎರಡು ಮಾತಾಡ್ಬೇಕಂತ ಅವರು ಇಲ್ಲಿ ಕೇಳ್ಕೊತಾನೆ. ಊರಿನ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಮತ್ತು ನಮಗೆ ಇಲ್ಲಿ ಕರೆದು ಸನ್ಮಾನಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಗುರುಗಳು ನಮಸ್ಕಾರ. ಮತ್ತೆ ಅವರಿಗೆ ಅಶೋಕ್ ಜೋಡಟ್ ಅವರಿಗೆ ದಾದಾಪುರ್ ನಂದಗಡ್ ಹಾಗೂ ಪ್ರಭು ಕುಂಬಾರ್ ಅವರು ಇಬ್ರು ಕೂಡಿ ಅಶೋಕ್ ಜೋಡಟ್ ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಉದ್ದೇಶಿಸಿ ನಮ್ಮ ಪ್ರಭು ಕುಂಬಾರ್ ಅವರು ಎರಡು ಮಾತನ್ನ ಮಾತಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾನೆ. ಮೊದಲನೇದಾಗಿ ಸಿದ್ದಾರೂಢ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿದ್ದಾರೂಢ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಡ್ತಕ್ಕಂಥ ಧರ್ಮ ತುಂಬಿದ ಮನೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಹುಡುಗರಿಗೆ ಪ್ರದರ್ಶಿಸಲಿದ್ದಾರೆ. ಆದ ಕಾರಣ ಎಲ್ಲರೂ ತಾವು ದಯವಿಟ್ಟು ಶಾಂತತೆಯನ್ನು ಕಾಪಾಡಿ ಈ ನಾಟಕವನ್ನು ಪ್ರದರ್ಶನ ನೀಡ್ತಾರೋ ವೀಕ್ಷಕರು ವೀಕ್ಷಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮತ್ತು ಪೂಜ್ಯರಲ್ಲಿ ನಾನು ಹಣ್ಣಿಮಣ್ಣಿದು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೂ ನಾನು ಸ್ವಾಭಾವಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಟೈಮದ ಅಭಾವ ಇರೋದರಿಂದ ದಯವಿಟ್ಟು ಕ್ಷಮಿಸಬೇಕು. ಪ್ರಭು ಅವರಿಗೆ ಧನ್ಯವಾದಗಳು. ಈ ಒಂದು ನಾಟಕದ ದಯವಿಟ್ಟು ಕ್ಷಮಿಸಬೇಕು. ಕೊಳ್ಳೇಟಿ ಕೃಷ್ಣ ಅವರು ಅಲ್ಲಿ ಬಾಜು ಊರಾಗ ಒಬ್ಬರು ತೀರ್ಕೊಂಡಿದ್ರಿಂದ ಅವರು ಬರಲಾಗಿಲ್ಲ. ಆದ ಕಾರಣ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಫೋನ್ ಮಾಡಿ ಹೇಳಿದ್ದಾರೆ. ಆದ ಕಾರಣ
ಮಲ್ಲೂರು ಗ್ರಾಮ ದೇವತೆ ಜಾತ್ರೆಯ ನಿಮಿತ್ತವಾಗಿ ಈ ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥ ನಮ್ಮ ಕಲಾವಿದರಿಗೆ ಅವರು ಮಲ್ಲೂರು ಜಾತ್ರೆಯಲ್ಲಿ ಈ ನಾಟಕವನ್ನು ಪ್ರದರ್ಶನ ಮಾಡ್ಬೇಕಂತೇಳಿ ಕೇಳಿಕೊಂಡಿದ್ದಾರೆ. ಅವ್ರು ಇಷ್ಟ ಇದ್ರೆ ಈ ನಾಟಕವನ್ನು ಮಲ್ಲೂರು ಗ್ರಾಮದಲ್ಲಿ ಈ ಪ್ರದರ್ಶನವನ್ನು ಮಾಡಿಸ್ತೇವೆ. ಮಾರ್ಚದಲ್ಲಿ ಆ ಗ್ರಾಮ ದೇವತೆ ಜಾತ್ರೆ ಇದೆ. ಆವಾಗ ನಾವು ಡೇಟು ಮತ್ತು ಆ ತಾರೀಖನ್ನು ನಮ್ಮ ಗ್ರಾಮದ ಹಿರಿಯರಿಗೆ ನಾವು ತಿಳಿಸ್ತೇವೆ. ಅವಾಗ ಬಂದು ಈ ಕಲಾವಿದರು ಈ ನಾಟಕವನ್ನು ಅಲ್ಲಿ ಪ್ರದರ್ಶನ ಮಾಡ್ಬೇಕಂತೇಳಿ ತಮ್ಮಲ್ಲಿ ದಯವಿಟ್ಟು ಕೇಳಿಕೊಳ್ಳುತ್ತೇವೆ. ಈ ಒಂದು ನಾಟಕದ ಕಲೆಯನ್ನು ಉಳಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಕೃಷ್ಣ ಕೋಳೆನೆಟ್ಟಿ ಹಾಗೂ ಪ್ರಭು ಕುಂಬಾರ್ ಅವರಿಗೆ ನಮ್ಮ ಊರಿನ ಈ ಒಂದು ಕಲಾ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತಾ, ಈಗ ನಮ್ಮ ಪರಮ ಪೂಜ್ಯರಾಗಿರುವಂಥ ಶ್ರೀಗಳು ಈ ಒಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಶ್ರೀಗಳು ಒಂದು ಪ್ರವಚನವನ್ನು ಚಿಕ್ಕದಾಗಿ ಹೇಳ್ತಾರೋ ಅದನ್ನೆಲ್ಲರೂ ಶಾಂತ ರೀತಿಯಿಂದ ಕೇಳಬೇಕಂತ ಅವರಲ್ಲಿ ವಿನಂತಿ.